ಶಿವನು ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ ಎಂಬ ಕಲ್ಪನೆ ಸಾಮಾನ್ಯ ಕಥೆಯಲ್ಲ. ಅದು ಒಂದು ಗೂಢ ರಹಸ್ಯದಂತೆ ಕಾಣುತ್ತದೆ. ರಾತ್ರಿ ಹೊತ್ತಿನಲ್ಲಿ ಎಲ್ಲೆಡೆ ಮೌನ ಆವರಿಸಿಕೊಂಡಿರುವಾಗ ದೂರದಲ್ಲಿ ಹೊತ್ತಿ ಉರಿಯುತ್ತಿರುವ ಚಿತೆಗಳ ಬೆಳಕು, ಗಾಳಿಯಲ್ಲಿ ಹಬ್ಬಿರುವ ವಿಚಿತ್ರ ನಿಶ್ಶಬ್ದ, ಆ ಭಯಾನಕ ವಾತಾವರಣದಲ್ಲಿ ಒಬ್ಬನು ಸಂಪೂರ್ಣ ಶಾಂತವಾಗಿ ಕುಳಿತಿದ್ದಾನೆ ಎಂದು ಪುರಾಣಗಳು ಹೇಳುತ್ತವೆ. ಅವನೇ ದೇವರ ದೇವನಾದ ಶಿವನು. ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಹುಟ್ಟುತ್ತದೆ. ಎಲ್ಲ ದೇವತೆಗಳು ದೇವಾಲಯಗಳಲ್ಲಿ, ಸ್ವರ್ಗೀಯ ಸ್ಥಳಗಳಲ್ಲಿ ವಾಸ ಮಾಡುವಾಗ ಶಿವನು ಯಾಕೆ ಈ ಮರಣದ ನೆನಪು ತುಂಬಿದ ಶ್ಮಶಾನವನ್ನೇ ತನ್ನ ನಿವಾಸವನ್ನಾಗಿ ಆರಿಸಿಕೊಂಡನು ಎಂದು? ಈ ಪ್ರಶ್ನೆಯ ಉತ್ತರವನ್ನು ಹುಡುಕಲು ನಾವು ಮೊದಲು ಶ್ಮಶಾನವನ್ನು ಅರ್ಥಮಾಡಿಕೊಳ್ಳಬೇಕು. ಶ್ಮಶಾನ ಎಂದರೆ ಮನುಷ್ಯನ ಅಂತಿಮ ಗಮ್ಯಸ್ಥಾನ. ಜೀವನವೆಲ್ಲ ಓಡಿ, ಪ್ರಯತ್ನಿಸಿ, ಸಂಪಾದಿಸಿ, ಹೆಮ್ಮೆಪಡುವ ಎಲ್ಲಾ ಸಂಗತಿಗಳಿಗೂ ಕೊನೆಯ ತಾಣ ಅದು. ಮನುಷ್ಯ ತನ್ನ ಜೀವನದಲ್ಲಿ ಹಣ, ಹೆಸರು, ಗೌರವ ಮತ್ತು ಸ್ಥಾನಮಾನ ಇವೆಲ್ಲವನ್ನು ತನ್ನದೇ ಎಂದುಕೊಳ್ಳುತ್ತಾನೆ. ಆದರೆ ಒಂದು ದಿನ ಅವನು ಅದನ್ನೆಲ್ಲ ಬಿಟ್ಟು ಹೋಗಬೇಕಾಗುತ್ತದೆ. ಶ್ಮಶಾನದಲ್ಲಿ ಅಂತಿಮವಾಗಿ ಉಳಿಯುವುದೇ ಶೂನ್ಯ. ಈ ಸತ್ಯವನ್ನು ಮನುಷ್ಯ ಸಾಮಾನ್ಯವಾಗಿ ಮರೆತು ಬಿಡುತ್ತಾನೆ. ಆದರೆ ಶಿವನು ಈ ಸತ್ಯವನ್ನು ಪ್ರತಿಕ್ಷಣವೂ ನೆನಪಿಸಿಕೊಳ್ಳಲು ಶ್ಮಶಾನವನ್ನೇ ಆರಿಸಿಕೊಂಡನು ಎಂದು ಹೇಳಲಾಗುತ್ತದೆ. ಅವನು ಹೇಳುವ ಮೊದಲ ಸಂದೇಶವೇ ಈ ಲೋಕದಲ್ಲಿ ಯಾವುದೂ ಶಾಶ್ವತವಲ್ಲ ಎಂದು. ಇದರ ಹಿಂದೆ ಇನ್ನೂ ಗಂಭೀರವಾದ ಅರ್ಥವಿದೆ. ಶ್ಮಶಾನವು ಭಯದ ಪ್ರತೀಕ. ಮರಣ ಎಂಬ ಮಾತು ಕೇಳಿದರೂ ನಾವು ಅಂಜುತ್ತೇವೆ. ಕಳೆವು, ಏಕಾಂತ, ಅಜ್ಞಾತ ಇವುಗಳನ್ನು ನಾವು ತಪ್ಪಿಸಲು ಯತ್ನಿಸುತ್ತೇವೆ. ಜೀವನದಲ್ಲಿ ಏನಾದರೂ ಭಯ ಬಂದರೆ ಅದರಿಂದ ದೂರ ಓಡುವುದು ನಮ್ಮ ಸಹಜ ಸ್ವಭಾವ. ಆದರೆ ಶಿವನು ಅಲ್ಲೇ ಕುಳಿತುಕೊಂಡಿದ್ದಾನೆ. ಅವನು ಭಯದಿಂದ ಓಡುವುದಿಲ್ಲ. ಭಯದ ಮಧ್ಯದಲ್ಲೇ ಸ್ಥಿರವಾಗಿ ನಿಂತಿರುತ್ತಾನೆ. ಇದರಿಂದ ಅವನು ನೀಡುವ ಸಂದೇಶ ತುಂಬಾ ಗಂಭೀರ. ಭಯವನ್ನು ತಪ್ಪಿಸಿದರೆ ಅದು ಹೋದಂತಾಗುವುದಿಲ್ಲ. ಅದನ್ನು ಎದುರಿಸಿದಾಗ ಮಾತ್ರ ಅದು ನಾಶವಾಗುತ್ತದೆ. ಶಿವನು ಭಯದ ಮೇಲೆ ಜಯ ಸಾಧಿಸಿರುವ ಶಕ್ತಿಯ ಪ್ರತೀಕ. ಇದರಲ್ಲಿ ಇನ್ನೊಂದು ಆಶ್ಚರ್ಯಕರ ಅರ್ಥ ಇದೆ. ಶ್ಮಶಾನವು ಸಮಾನತೆಯ ಸ್ಥಳ. ಜೀವಮಾನದಲ್ಲಿ ನಾವು ಎಷ್ಟು ದೊಡ್ಡವರಾದರೂ, ಎಷ್ಟು ಬಡವರಾದರೂ, ಎಷ್ಟು ಅಹಂಕಾರ ಹೊಂದಿದ್ದರೂ ಅಂತಿಮವಾಗಿ ಶ್ಮಶಾನದಲ್ಲಿ ಎಲ್ಲರೂ ಒಂದೇ. ಅಲ್ಲಿ ರಾಜನಿಗೂ ಬಡವನಿಗೂ ವ್ಯತ್ಯಾಸವಿಲ್ಲ. ಜಾತಿ, ಸ್ಥಾನಮಾನ ಮತ್ತು ಗೌರವ ಎಲ್ಲವೂ ಅಲ್ಲಿ ಅರ್ಥವಿಲ್ಲದವು. ಮನುಷ್ಯ ತನ್ನ ಜೀವನದಲ್ಲಿ ಕಟ್ಟಿಕೊಂಡಿರುವ ಎಲ್ಲಾ ಭೇದಗಳು ಅಲ್ಲಿ ಅಳಿದು ಹೋಗುತ್ತವೆ. ಶಿವನು ಅಲ್ಲಿ ವಾಸ ಮಾಡುವುದರಿಂದ ಅವನು ಎಲ್ಲರನ್ನೂ ಸಮಾನವಾಗಿ ನೋಡುವನು ಎಂಬುದನ್ನು ಸೂಚಿಸುತ್ತದೆ. ಅವನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ. ಯಾರೂ ಹೆಚ್ಚಿನವರಲ್ಲ, ಯಾರೂ ಕಡಿಮೆಯವರಲ್ಲ. ಆದರೆ ಈ ಕಥೆಯಲ್ಲಿರುವ ದೊಡ್ಡ ತಿರುವು ಇನ್ನೂ ಮುಂದೆ ಬರುತ್ತದೆ. ನಾವು ಶಿವನನ್ನು ಸಂಹಾರಕ ಎಂದು ಕರೆಯುತ್ತೇವೆ. ಅಂದರೆ ಅವನು ನಾಶ ಮಾಡುವವನು ಎಂದು ಅರ್ಥ ಮಾಡಿಕೊಳ್ಳುತ್ತೇವೆ. ಆದರೆ ನಿಜವಾದ ಅರ್ಥದಲ್ಲಿ ಶಿವನು ನಾಶ ಮಾಡುವವನು ಅಲ್ಲ. ಅವನು ಪರಿವರ್ತನೆಯ ಪ್ರತೀಕ. ಶ್ಮಶಾನದಲ್ಲಿ ದೇಹದ ಅಂತ್ಯವಾಗುತ್ತದೆ. ಆದರೆ ಅದು ಸಂಪೂರ್ಣ ಅಂತ್ಯವಲ್ಲ. ಅದು ಒಂದು ಹೊಸ ಆರಂಭದ ಬಾಗಿಲು. ಹಳೆಯದು ನಾಶವಾದಾಗ ಮಾತ್ರ ಹೊಸದು ಹುಟ್ಟುತ್ತದೆ. ಇದೇ ಪ್ರಕೃತಿಯ ನಿಯಮ. ಶಿವನು ಈ ನಿಯಮದ ಪ್ರತೀಕವಾಗಿ ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ. ಈ ಅರ್ಥವನ್ನು ನಾವು ನಮ್ಮ ಜೀವನಕ್ಕೆ ಅನ್ವಯಿಸಿಕೊಂಡರೆ ಅದು ಇನ್ನೂ ಸ್ಪಷ್ಟವಾಗುತ್ತದೆ. ನಮ್ಮೊಳಗೆ ಹಲವಾರು ಭಯಗಳು, ನೋವುಗಳು ಮತ್ತು ಅಹಂಕಾರಗಳು ಇರುತ್ತವೆ. ನಾವು ಅವುಗಳನ್ನು ಹಿಡಿದುಕೊಂಡೇ ಬದುಕುತ್ತೇವೆ. ಆದರೆ ಅವುಗಳನ್ನು ಬಿಡದೆ ನಾವು ಹೊಸದಾಗಿ ಬೆಳೆಯಲು ಸಾಧ್ಯವಿಲ್ಲ. ಶಿವನು ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ ಎಂಬುದರಿಂದ ಅವನು ನಮಗೆ ಹೇಳುತ್ತಿರುವುದು, ನಿನ್ನೊಳಗಿನ ಹಳೆಯದನ್ನು ಸುಟ್ಟು ಹಾಕು ಎಂದು. ನಿನ್ನ ಭಯಗಳನ್ನು, ನಿನ್ನ ಅಹಂಕಾರವನ್ನು ಮತ್ತು ನಿನ್ನ ದುಃಖವನ್ನು ಬಿಡು. ಆಗ ಮಾತ್ರ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತದೆ. ಇದನ್ನೆಲ್ಲ ನೋಡಿದಾಗ ಶಿವನು ಶ್ಮಶಾನದಲ್ಲಿ ವಾಸ ಮಾಡುತ್ತಾನೆ ಎಂಬುದು ಭಯಾನಕ ಚಿತ್ರಣವಲ್ಲ. ಅದು ಒಂದು ಗಾಢವಾದ ಜೀವನ ಸತ್ಯ. ಅದು ಮನುಷ್ಯನಿಗೆ ತನ್ನ ಅಸ್ತಿತ್ವವನ್ನು ಪ್ರಶ್ನಿಸಲು, ತನ್ನ ಅಹಂಕಾರವನ್ನು ಬಿಡಲು ಮತ್ತು ಸತ್ಯವನ್ನು ಅರಿಯಲು ಮಾರ್ಗದರ್ಶನ ನೀಡುತ್ತದೆ. ಮುಂದಿನ ಬಾರಿ ನೀವು ಶಿವನನ್ನು ಶ್ಮಶಾನದಲ್ಲಿ ಕಲ್ಪಿಸಿದಾಗ ಅದನ್ನು ಭಯದಿಂದ ನೋಡುವುದನ್ನು ಬಿಟ್ಟು ಅದರ ಹಿಂದಿರುವ ಸಂದೇಶವನ್ನು ಅರಿತುಕೊಳ್ಳಿ. ನೀನು ಭಯಪಡುವ ಅಂತ್ಯವೇ ನಿನ್ನ ಹೊಸ ಆರಂಭದ ಬಾಗಿಲು. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.